ಇವಾಗ RCBಯ ಒಂದು ಕಾಲ್ತುಳಿತ ಹೇಳಿದ್ನಲ್ಲ, RCBಯನ್ನು ಕೊಂಡುಕೊಂಡಿರುವಂತಹ ಒಂದು ಕಂಪನಿ USL ಕಂಪ್ನಿ ಅನಿಸುತ್ತೆ. ಆ ಕಂಪ್ನಿ ನೋಡಿದ್ರೆ ಆ ಕಂಪ್ನಿಗೆ ಎಲ್ಲ ಲೀಗಲ್ ರೈಟ್ಸ್ಗಳು ಕೂಡ ಇರುತ್ತೆ. ಆದರೆ ಈ ಕಾಲ್ತುಳಿತ ನಡೆದಿರೋದಕ್ಕೆ ಆ ಕಂಪ್ನಿನ ತೊಗೊಂಡೋಗಿ ಜೈಲಿಗೆ ಹಾಕೋದಕ್ಕಾಗೋದಿಲ್ಲ. ಈ ನಿಜವಾಗ್ಲೂ ನಮಗೆ ಸಹಾಯ ಮಾಡಬೇಕಾಗಿರುವಂಥ ವ್ಯವಸ್ಥೆಯ ಕಲ್ಪಿತಗಳಲ್ಲಿ ಈ ಮೆರೆಸುವ ಕಲ್ಪಿತಗಳನ್ನು ಹೊರಗಡೆ ತೆಗೆದಿಟ್ಟರೆ ನಾವು ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಾ ಹೋಗ್ತೀವಿ. ಆ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಾ ಹೋದರೆ ಇಡೀ ಪರಿಸರವನ್ನೇ ಸರಿಪಡಿಸ್ಕೊಳ್ತಾ ಹೋಗ್ತೀವಿ. ಒಂದು ಕೋತಿಗೆ ನಿನ್ನ ಹತ್ರ ಇರುವ ಒಂದು ಬಾಳೆಹಣ್ಣನ್ನು ನನಗೆ ಇವತ್ತು ಕೊಡು, ನೀನು ಸತ್ತ ಮೇಲೆ 100 ಬಾಳೆಹಣ್ಣುಗಳು ತಿನ್ನುವಂತಹ ಸ್ವರ್ಗಕ್ಕೆ ನೀನು ಹೋಗ್ತೀಯಾ ಅಂತ ನಂಬಿಸಿ ಬಾಳೆಹಣ್ಣನ್ನು ಈಸ್ಕೊಳ್ಳೋದಕ್ಕೆ ಯಾವುದೇ ಕೋತಿಯಿಂದ ಸಾಧ್ಯ ಇಲ್ಲ, ಅವುಗಳ ಭಾಷೆಯಿಂದ ಸಾಧ್ಯ ಇಲ್ಲ. ಆದರೆ ಆ ಕೆಲಸವನ್ನು ಮನುಷ್ಯ ಮಾಡ್ಬೋದಾಗಿತ್ತು. ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಮಾತಾಡೋದು, ಈ ಬೆನ್ನ ಹಿಂದೆ ಮಾತಾಡೋದು ಎಷ್ಟು ಮನುಷ್ಯರನ್ನು ಕನೆಕ್ಟ್ ಮಾಡಿಬಿಡುತ್ತೆ ಅಂತಂದರೆ, ಅವತ್ತಿನ ಕಾಲಕ್ಕೇನೆ ಆ ಗುಂಪುಗಳಲ್ಲಿ ಬದುಕೋದಿಕ್ಕೆ ಈ ಬೆನ್ನ ಹಿಂದೆ ಮಾತಾಡುವಂಥದ್ದೇ ಒಂದು ಬಲವಾದ ಶಕ್ತಿ ಆಗುತ್ತೆ. ಹಾಗಾಗಿ ಅವರು ಒಂದು ಸಣ್ಣ ಸಣ್ಣ ಬುಡಕಟ್ಟುಗಳಲ್ಲಿ ಬದುಕೋದಿಕ್ಕೆ ಶುರು ಮಾಡ್ತಾರೆ. ನನ್ನ ನಲ್ಮೆಯ ಪ್ರೀತಿಯ ಕನ್ನಡಿಗರಿಗೆ ಮತ್ತೊಂದು ಚುಕ್ಕೆ ಮಾತು ಪಾಡ್ಕಾಸ್ಟ್ಗೆ ನಿಮ್ಮನ್ನೆಲ್ಲ ನಲ್ಮೆಯಿಂದ ಬರಮಾಡ್ಕೊಳ್ತೀನಿ. ಇವತ್ತು ಈಗ ಒಂದು 2 ವಾರಗಳಿಂದ ಹೆಚ್ಚು ಸಾವಿನ ಸುದ್ದಿನೇ ಕೇಳಿದ್ದೀವಿ ನಾವು. RCBಯ ಕಾಲ್ತುಳಿತ ಇರ್ಬೋದು, RCB ಇವೆಂಟಲ್ಲಿ ನಡೆದಂಥ ಕಾಲ್ತುಳಿತದಿಂದ ಸಾವುಗಳು, ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದಂಥ ಒಂದು ವಿಮಾನದ ಅಪಘಾತದಿಂದ ಆಗಿರುವಂಥ ಸಾವುಗಳಿರ್ಬೋದು. ಈ ಥರ ಹಿಂದಿಂದೇನೆ ಬಹಳಷ್ಟು ಸಾವಿನ ಸುದ್ದಿಗಳನ್ನು ನಾವು ಪದೇ ಪದೇ ಕೇಳ್ತಾ ಇದ್ದೀವಿ. ಅವೆಲ್ಲನೂ ನಮ್ಮ ಒಂದು ವ್ಯವಸ್ಥೆಯ ಫೇಲ್ಯೂರ್ ಥರನೇ ಕಾಣಿಸುತ್ತೆ. ಅಥವಾ ನಾವು ಇಷ್ಟೊಂದು ದೊಡ್ಡ ಸಮಾಜವನ್ನು ಕಟ್ಕೊಂಡು ಇಷ್ಟು ಗುಂಪಾಗಿ ಬದುಕ್ತಾ ಇರೋದೇ ಇದಕ್ಕೆ ಕಾರಣನ ಅಂತಲೂ ಅನಿಸ್ಬಿಡುತ್ತೆ. ಅದ್ರ ಜೊತೆಗೆ ಕನ್ನಡಿಗರಿಗೆ ನೀವು ಮೊನ್ನೆ ಕಮಲ್ ಹಾಸನ್ ಅವರು ಯಾವ ರೀತಿ ತಮ್ಮದನ್ನು ಮೇಲು ಅಂತ ಹೇಳ್ಕೊಳ್ಳೋ ಪರದಲ್ಲಿ ಕನ್ನಡ ಅವರಿಂದ ಹುಟ್ಟಿತು ಅನ್ನೋ ರೀತಿ ಅರ್ಥ ಬರೋ ಥರ ಮಾತಾಡಿ ಕನ್ನಡಿಗರ ಕೆಂಗಣಿಗೆ ಗುರಿಯಾದರು ಅಂತ ಗೊತ್ತು. ಈ ಭಾಷೆ ಅನ್ನೋ ವಿಚಾರದಲ್ಲಿ ಯಾರೇ ನಮ್ಮನ್ನು ತುಳಿಯೋದಕ್ಕೆ ಬಂದರೂ ನಮಗೆ ತುಂಬ ನೋವಾಗುತ್ತೆ. ಹಾಗಾದರೆ ಈ ಥರದ ನಮ್ಮ ಭಾಷೆಯ ಜೊತೆಗಿನ ಬಾಂಧವ್ಯ, ಅದ್ರ ಜೊತೆಗೆ ಈ ಥರ ಗುಂಪಾಗಿ ಬದುಕೋದಕ್ಕೆ ಕಾರಣ, ಇದೆಲ್ಲವನ್ನು ಈ ಸಾಮಾಜಿಕ ಪೊಲಿಟಿಕಲ್ ವಿಚಾರಗಳನ್ನು ಹೊರಗಡೆ ಇಟ್ಟು ಅರಿಮೆಗಣ್ಣಿನಿಂದ ನೋಡಿದ್ರೆ, ಅರಿಮೆ ಏನು ಹೇಳುತ್ತೆ ಅದನ್ನು ತಿಳ್ಕೊಬೇಕು ಅಂತಂದರೆ, ನಾವು ಮನುಷ್ಯ ಈ ಥರದ ಸಂಘಜೀವಿ ಹೇಗಾದ, ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ಬೇರೆಯೇ ರೀತಿಯಲ್ಲಿ ಬದುಕೋದಕ್ಕೆ ಯಾಕೆ ಶುರು ಮಾಡ್ದ, ಇದನ್ನು ತಿಳ್ಕೊಬೇಕು. ಆದರೆ ಅದನ್ನು ತಿಳಿಬೇಕು ಅಂತಂದರೆ ನಾವು ಮನುಷ್ಯನ ಇತಿಹಾಸವನ್ನೇ ತಿಳ್ಕೊಬೇಕು, ಅದು ಅರಿಮೆಗಣ್ಣಿನಿಂದ. ಆ ಥರದ ಒಂದು ಮನುಷ್ಯನ ಅರಿಮೆಯ ಇತಿಹಾಸವನ್ನು, ಮನುಷ್ಯನ ವಿಕಾಸದ ಅರಿಮೆಯ ಇತಿಹಾಸವನ್ನು ನಾವಿವತ್ತು ಮಾತಾಡೋಣ. ಹಾಗಾದರೆ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಷಯ ಮಾನವನ ವಿಕಾಸ. ಈ ಮಾನವನ ವಿಕಾಸದ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ನನಗೆ ತುಂಬ ಇಷ್ಟ ಆದಂಥದ್ದು ಇವಾಗ ಮಾತಾಡೋದ್ನಲ್ಲ, ಇಷ್ಟು ವಿಚಾರಗಳನ್ನು ಬೆಸೆಯುವಂಥ ಒಂದು ರೀತಿಯ ವಿವರಣೆಯನ್ನು ಕೊಡುವಂಥ ಒಂದು ಪುಸ್ತಕ, ಅರಿಮೆಯ ಪುಸ್ತಕ, ನನಗೆ ಬಹಳ ಹಿಡಿಸುವಂಥ ಪುಸ್ತಕ. ಅದು ಸೇಪಿಯನ್ಸ್ ಅಂತ, ಯುವಲ್ ನೋವಾ ಹರಾರಿ ಅವರು ಬರೆದಿರೋವಂಥ ಪುಸ್ತಕ. ಅದು ನಿಮಗೆ ಸಮಯ ಸಿಕ್ಕಾಗ ಆ ಪುಸ್ತಕ ನಿಮಗೆ ಕಣ್ಣಿಗೆ ಬಿದ್ದರೆ ಮಿಸ್ ಮಾಡದೆ ತೊಗೊಂಡು ಓದಿ. ತುಂಬ ಅದ್ಭುತವಾಗಿ ವಿಚಾರಗಳ ಮಂಡನೆ ಮಾಡ್ತಾರೆ ಅದರಲ್ಲಿ, ಅರಿಮೆಗಣ್ಣಿನಲ್ಲಿ. ಆ ಪುಸ್ತಕದಲ್ಲಿರುವಂತಹ ವಿಚಾರಗಳನ್ನೇ ನಾನಿವತ್ತು ಈ ಪಾಡ್ಕಾಸ್ಟ್ನಲ್ಲಿ ಆದಷ್ಟು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಮೊದಲಿಗೆ ಅವರು ಶುರು ಮಾಡುವಂಥದ್ದು ಮನುಷ್ಯನ ವಿಕಾಸ ಹೇಗಾದ ಅಂತ ಅನ್ಬೇಕಾದ್ರೆ, ಈಗ ನೋಡಿ, ಮನುಷ್ಯ 2.5 ಮಿಲಿಯನ್ ವರ್ಷಗಳ ಹಿಂದೆ 2.5 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಮಂಗನ ಜಾತಿಯಿಂದ ಬರ್ತಾನೆ ಅಂತ ಹೇಳ್ತಾರೆ. ಮಂಗಗಳು ಅಂತ ಅಂದರೆ ನಾವು ಇವತ್ತು ನೋಡ್ತೀವಲ್ಲ ಆ ಥರದ್ದಲ್ಲ, ಏಪ್ಸ್ ಅಂತ ಕರೀತಾರೆ. ಅವನು ಚಿಂಪಾಂಜಿಯ ರೀತಿ ಹೋಲುವಂತಹ ಒಂದು ಪ್ರಾಣಿಗೆ ಏಪ್ ಅಂತ ಕರೀತಾರೆ. ಇವತ್ತು ಏಪ್ಸ್ಗಳು ಅಂತ ಅಂದರೆ ನಮ್ಮ ಕಣ್ಮುಂದೆ ಕಾಣೋದು ಚಿಂಪಾಂಜಿ, ಗೊರಿಲ್ಲ ಇಂಥವು ಮಾತ್ರ. ಆದರೆ ಅವತ್ತು ಅಂಥದ್ದೊಂದು ಏಪಿಂದ ಒಂದು ಚಿಂಪಾಂಜಿಯಾಗಿ ಹುಟ್ಟಿ ಬೆಳೆದು ಅದರದೇ ಒಂದು ಸಂತತಿ
ಮುಂದಕ್ಕೆ ಹೋಗ್ತು. ಅದ್ರ ಜೊತೆಗೆ ಮನುಷ್ಯನ ಸಂತತಿಯು ಕೂಡ ಇನ್ನೊಂದು ಅದರ ಅಕ್ಕ ಅಥವಾ ತಂಗಿ ಆಗಿರುವಂತಹ ಚಿಂಪಾಂಜಿಯ ಅಕ್ಕನೋ ತಂಗಿಯೋ ಆಗಿರುವಂತಹ ಒಬ್ಬ ನಮ್ಮೆಲ್ಲರ ಪೂರ್ವಿಕ ಅಜ್ಜಿ, ನಮ್ಮೆಲ್ಲರ ಹಿರಿಯಜ್ಜಿ ಈ ಮನುಷ್ಯ ಸಂತತಿಗೆ ಬೇರಾಗಿ ಹುಟ್ಟಿದ್ದಾರೆ. ಆದರೆ 2.5 ಮಿಲಿಯನ್ ವರ್ಷಗಳ ಹಿಂದೆ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡಂತಹ ಈ ಮನುಷ್ಯ ಇವತ್ತು ನೋಡುತ್ತಿರುವಂತಹ ನಮ್ಮಂಥ ಮನುಷ್ಯ ಅಲ್ಲ. ಅವನು ವಿಕಾಸವನ್ನು ಆಗ ತಾನೇ ಶುರು ಮಾಡ್ತಿದ್ದಂತಹ ಮನುಷ್ಯ. ಈ ಮನುಷ್ಯ ಅಂತ ಹೇಳಿದಾಗ ನಮ್ಮ ತಲೆಗೆ ಇವತ್ತಿನ ಮನುಷ್ಯ ಮಾತ್ರ ಬರ್ತಾನೆ. ಆದರೆ ನೀವು ಕುದುರೆಗಳನ್ನು, ಕತ್ತೆಗಳನ್ನು ಅಥವಾ ನಾಯಿಗಳನ್ನು ನೋಡಿದ್ರೆ ನಾಯಿಯನ್ನೇ ಹೋಲುವಂತಹ ಬೇರೆ ಬೇರೆ ಸ್ಪೀಷೀಸ್ಗಳನ್ನು ನೋಡ್ತೀವಿ. ನಾವು ಜನಸ್ ಅಂತ ಕರೀತಾರೆ ಅದನ್ನು. ಅಂದರೆ ಒಂದೇ ಜನಸ್ಸಲ್ಲಿ ಬೇರೆ ಬೇರೆ ಸ್ಪೀಷೀಸ್ಗಳು. ಉದಾಹರಣೆಗೆ ನಾಯಿಯನ್ನು ಬಿಟ್ಟು ನಾಯಿಯನ್ನೇ ಹೋಲುವ ನರಿಯನ್ನು ನೋಡ್ತೀವಿ, ತೋಳಗಳನ್ನು ನೋಡ್ತೀವಿ, ಹೈನಾಗಳನ್ನು ನೋಡ್ತೀವಿ. ಅದೇ ಥರ ಬೆಕ್ಕುಗಳನ್ನೇ ಹೋಲುವಂತಹ ಸಿಂಹಗಳನ್ನು, ಹುಲಿಯನ್ನು, ಚಿರತೆಯನ್ನು, ಇವೆಲ್ಲವನ್ನು ನೋಡ್ತೀವಿ. ಇವೆಲ್ಲವೂ ಒಂದೇ ಜನಸ್ನವು, ಅಂದರೆ ಬೆಕ್ಕಿನ ಜನಸ್ನವೇ. ಆದರೆ ಅವು ಬೇರೆ ಬೇರೆ ಸ್ಪೀಷೀಸ್ಗಳು. ಈ ಹುಲಿಗೂ ಬೆಕ್ಕಿಗೂ ಮಗು ಆದರೆ ಆ ಮಗು ಮುಂದೆ ಇನ್ನೊಂದು ಮಗು ಮಾಡೋಂಥ ಶಕ್ತಿಯನ್ನೇ ಹೊಂದಿರೋದಿಲ್ಲ. ಅದನ್ನೇ ಅವ್ರು ಹೇಳ್ತಾರೆ. ಈ ಥರದ ಬೇರೆ ಬೇರೆಯ ಸ್ಪೀಷೀಸ್ಗಳು ಎಲ್ಲ ಪ್ರಾಣಿಗಳಲ್ಲೂ ನಮ್ಗೆ ಕಾಣಸಿಗ್ತವೆ, ಆದರೆ ಮನುಷ್ಯನಲ್ಲಿ ಮಾತ್ರ ಇವತ್ತು ಕಾಣಸಿಗ್ತಾ ಇಲ್ಲ. ಆದರೆ 2.5 ಮಿಲಿಯನ್ ವರ್ಷಗಳ ಹಿಂದೆ ಮನುಷ್ಯನಲ್ಲೂ ಕೂಡ ಬೇರೆ ಬೇರೆ ಸ್ಪೀಷೀಸ್ಗಳಿದ್ದವು. ಅಂದರೆ ಅವನು ಮನುಷ್ಯ ಜನಸ್ಸೆ, ಅಂದರೆ ಹೋಮೋ ಜನಸ್ಸೆ, ಆದರೆ ಸೇಪಿಯನ್ ಅಲ್ಲ. ಹಾಗಾದರೆ ಸೇಪಿಯನ್ ಅಂದ್ರೇನು? ಸೇಪಿಯನ್ ಅಂದರೆ ನಮ್ಮನ್ನು ನಾವು ತುಂಬ ತಿಳುವಳಿಕೆಯುಳ್ಳ ಮನುಷ್ಯ ಅಂತ ಕರ್ಕೊಂಡಿದ್ದೀವಿ, ಅಥವಾ ಮತಿಯುಳ್ಳ ಮನುಷ್ಯ ಅಂತ ಕರ್ಕೊಂಡಿದ್ದೀವಿ. ನಮಗೆ ಮಾತ್ರ ಮತಿ ಇರೋದು ಅಂತ. ಅದು ನಮಗೆ ನಾವೇ ಇಟ್ಕೊಂಡಿರೋ ಕಿರೀಟ ಅಂತ ನನಗೊಂದು ಸತಿ ಅನಿಸುತ್ತೆ. ಆ ಮನುಷ್ಯ ಹುಟ್ಟಾದ ಮೇಲೆ ಹಲವಾರು ಸ್ಪೀಷೀಸ್ಗಳಾಗಿ ಅವು ಕವಲೊಡ್ಕೊಂಡು ಹೋಗ್ತಾನೆ ಮನುಷ್ಯ. ಹಾಗೆ ಅವನು ಅಲದಾಡಿಕೊಂಡು ಉತ್ತರ ಆಫ್ರಿಕಾ ಕಡೆ ಬಂದು ಅಲ್ಲಿ ಯುರೋಪ್ ಕಡೆ ತುಂಬ ಚಳಿ ಇದ್ದಂಥ ಜಾಗಗಳಲ್ಲಿ ಸೆಟ್ಲ್ ಆದಂಥ ಮನುಷ್ಯ. ಅಲ್ಲಿ ಅವನು ತುಂಬ ದಷ್ಟಪುಷ್ಟವಾಗಿ ಒಂದು ಮೈಕಟ್ಟು ಚೆನ್ನಾಗಿದ್ದಂತಹ, ಸ್ವಲ್ಪ ತಕ್ಕಮಟ್ಟಿಗೆ ಕುಳ್ಳಾಗಿದ್ದಂತಹ ಮನುಷ್ಯನಾಗೆ ಅಲ್ಲಿ ಅವನದೇ ಆದ ಒಂದು ಹೊಸ ಸ್ಪೀಷೀಸು ಬರುತ್ತೆ. ಅವನ್ನ ಹೋಮೋ ನಿಯಾಂಡರ್ತಾಲ್ ಅಂತ ಕರೀತಾರೆ. ಅದೇ ಥರ ಈ ಏಷ್ಯಾ ಕಡೆ ಬಂದಂತಹ ಮನುಷ್ಯ ಹೋಮೋ ಎರೆಕ್ಟಸ್ ಅಂತ ಕರೀತಾರೆ. ಅವನು ತುಂಬ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಡೀತಿದ್ದಂಥವನು. ಅವನು ತುಂಬ ಎತ್ತರವಾಗಿರ್ತಾನೆ. ಅದಾದಮೇಲೆ ಇನ್ನು ಆ ವಿಕಾಸ ಹಾಗೆ ಮುಂದುವರೆದು ಒಂದು ಕಾಲಕ್ಕೆ ಈ ಒಂದು 10,000 ವರ್ಷಗಳು, 15,000 ವರ್ಷಗಳು ಅಂತ ಇಟ್ಕೊಳ್ಳೋಣ. ಅಲ್ಲಿಂದ ಈಚೆಗೆ ಮಾತ್ರ ನಿಜವಾಗ್ಲೂ ತಿಳುವಳಿಕೆಯುಳ್ಳ ಮನುಷ್ಯ, ಹೋಮೋ ಸೇಪಿಯನ್, ಅಂದರೆ ನಮ್ಮ ಹುಟ್ಟು ಅಲ್ಲಿಂದ ಮಾತ್ರ ಶುರುವಾಗುತ್ತೆ. ಅಲ್ಲಿವರೆಗೂ ಬೇರೆ ಬೇರೆ ಸ್ಪೀಷೀಸ್ಗಳೇ ರಾಯಭಾರ ಜಾಸ್ತಿ ಇರ್ತದೆ. ಅದರಲ್ಲೂ ಈ ಹೋಮೋ ಎರೆಕ್ಟಸ್ ಅಂತ ಹೇಳಿದ್ನಲ್ಲ, ಆ ಮನುಷ್ಯ ಇಡೀ ಮನುಷ್ಯನ ಇತಿಹಾಸದಲ್ಲೇ ತುಂಬ ಹೆಚ್ಚಿನ ಕಾಲ ಹೊಂದಿಕೊಂಡು ಬದುಕಿದ್ದಂತಹ ಮನುಷ್ಯ ಅಂದರೆ ಹೋಮೋ ಎರೆಕ್ಟಸ್. ಅವನು ಆಲ್ಮೋಸ್ಟ್ 2 ಮಿಲಿಯನ್ ವರ್ಷಗಳವರೆಗೂ ಬದುಕಿರ್ತಾನೆ. ಅದಾದಮೇಲೆ ನಮ್ಮಿಂದನೇ ಅವನು ನಾಶ ಆಗಿ ಹೋಗ್ತಾನೆ, ಅದು ಬೇರೆ. ಆದರೆ ನಮ್ಮ ಇತಿಹಾಸ ಈಗೊಂದು 50-60 ಸಾವಿರ ವರ್ಷಗಳು, ಅದರಲ್ಲೂ ಮುಖ್ಯವಾಗಿ 10,000 ವರ್ಷಗಳೇ ನಮ್ಮ ನಿಜವಾದ ಇತಿಹಾಸ ಇರುವಂಥದ್ದು. 10,000 ವರ್ಷದಲ್ಲೇ ನಾವು ವಿನಾಶಕ್ಕೆ ಹತ್ತಿರ ಆಗಿಬಿಟ್ಟಿದ್ದೀವಿ. ಆಗಲೇ ಆ ಥರದ ಒಂದು ವಿನಾಶಕಾರಿ ಬೆಳವಣಿಗೆಗಳನ್ನು ನಾವು ಮಾಡಿಬಿಟ್ಟಿದ್ದೀವಿ. ಇನ್ನು ನಾವು 2 ಮಿಲಿಯನ್ ವರ್ಷಗಳವರೆಗೆ ನಾವು ಹೋಗ್ತೀವೋ ಇಲ್ವೋ ಅದನ್ನು ಯಾರು ನಂಬಲು ಆಗದೇ ಇರೋವಂಥ ವಿಚಾರ ಅದು. ಯಾಕಂದರೆ 2 ಮಿಲಿಯನ್ ವರ್ಷ, 10,000 ವರ್ಷದಲ್ಲೇ ಇಷ್ಟು ನಾವು ಈಗಾಗಲೇ ಎಲ್ಲವನ್ನು ಕಾಪಾಡ್ಕೊಬೇಕು, ಇಲ್ಲಾಂದರೆ ನಾವು ಉಳಿಯಲ್ಲ ಅಂತ ಅನ್ನೋ ಸ್ಥಿತಿಯಲ್ಲಿರಬೇಕಾದ್ರೆ ಇನ್ನು 2 ಮಿಲಿಯನ್ ವರ್ಷಗಳವರೆಗೆ ನಾವು ನಿಜವಾಗ್ಲೂ ನಮ್ಮನ್ನು ನಾವು ಕಾಪಾಡ್ಕೊಳ್ತೀವ ಅನ್ನೋದೇ ಒಂದು ಅನುಮಾನ. ಆದರೆ ಅದಿರಲಿ, ಈ ಥರ ಹಲವಾರು ಮನುಷ್ಯರುಗಳು ಆ ಕಾಲದಲ್ಲಿ ಇದ್ದರು. ಆದರೆ ಇದನ್ನೆಲ್ಲ ಮೀರಿ ಅವರೆಲ್ಲರೂ ಇವತ್ತು ನಶಿಸಿ ಹೋಗಿದ್ದಾರೆ. ಆದರೆ ಇದನ್ನೆಲ್ಲನೂ ಮೀರಿ ಈ ಮತಿಯುಳ್ಳ ಮನುಷ್ಯ ಸೇಪಿಯನ್ ಮಾತ್ರ ಉಳ್ಕೊಳ್ಳೋದಕ್ಕೆ ಏನು ಕಾರಣ ಅಂತ ಅವರ ಪುಸ್ತಕದಲ್ಲಿ ಹೇಳಬೇಕಾದ್ರೆ ಅವರ ಆ ಒಂದು ಚಾಪ್ಟರ್ ಬರುತ್ತೆ, ಟ್ರೀ ಆಫ್ ನಾಲೆಡ್ಜ್ ಅಂತ. ಅಂದರೆ ಬುದ್ಧಿಯ ಮರ. ಅದೇನು ಅಂತ ಅವರು ವಿವರಣೆ ಕೊಡಬೇಕಾದ್ರೆ ಅವ್ರು ಹೇಳೋದು, ಈಕೆ ಒಂದು 10,000 ವರ್ಷಗಳ ಹಿಂದೆ ಇದ್ದಕ್ಕಿದ್ದಂಗೆ ಒಂದು ಬದಲಾವಣೆ ಆಗುತ್ತೆ. ಅದು ಮನುಷ್ಯ ತಾನು ಮಾತನಾಡುವಂತಹ ಭಾಷೆ, ಆ ಭಾಷೆಯ ಕಾಂಪ್ಲೆಕ್ಸಿಟಿ ಹೆಚ್ಚಿಸ್ಕೊತಾನೆ, ಅದರ ಜಟಿಲತೆ ಹೆಚ್ಚಾಗಿ
ಆ ಭಾಷೆ ಎಷ್ಟು ಸುಪುಷ್ಟವಾಗಿ ಬೆಳೆಯುತ್ತೆ ಅಂತಂದರೆ ಅವರು ಕಂಪೇರ್ ಮಾಡ್ತಾ ಹೇಳ್ತಾರೆ, ಪ್ರಾಣಿಗಳಿಗೂ ಕೂಡ ಭಾಷೆ ಇದೆ. ಇವಾಗ ಒಂದು ಕೋತಿಗೋ ಅಥವಾ ಮುಸಿಯ ಅಂತ ಹೇಳ್ತೀವಲ್ಲ, ಆ ಮುಸಿಯ ನೀವು ಬಂಡೀಪುರದ ಕಾಡುಗಳಲ್ಲಿ ಹೋಗಿ ನೋಡಿದ್ರೆ ಆ ಮುಸಿಯ ಹುಲಿಯೋ ಅಥವಾ ಬೇರೆ ಯಾವುದಾದ್ರೂ ಚಿರತೆಯೋ ಬಂದಾಗ ಜಿಂಕೆಗಳಿಗೆ ಸನ್ನೆ ಕೊಡೋದಕ್ಕೋ ಅಥವಾ ಇನ್ನೊಂದು ಮುಸಿಯಾಗೆ ಸನ್ನೆ ಕೊಡೋದಕ್ಕೆ ಅದು ಒಂದು ಕೂಗಾಕತ್ತೆ. ಅದರ ಅರ್ಥ ಇಲ್ಲಿ ಹುಲಿ ಬಂದಿದೆ, ಚಿರತೆ ಬಂದಿದೆ ಅಂತ. ಆ ಥರ ಕೋತಿಗಳು ಕೂಡ ಒಂದು ಚಿರತೆ ಹುಲಿ ಇದೆ ಅಂತ ಕೂಗಾಕ್ಬೋದು. ಆದರೆ ಮನುಷ್ಯನ ಭಾಷೆ ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ಅಂತಂದರೆ, ಮನುಷ್ಯ ಮನೆಗೆ ಬಂದು ಅಥವಾ ಅವನ ಹಟ್ಟಿಗೆ ಬಂದು ಅವತ್ತು ಅವನು ಕಟ್ಕೊಂಡಿದ್ದಂಥ ಅವತ್ತೊಂದು ಸಣ್ಣ ಬುಡಕಟ್ಟಿನ ಜಾಗಕ್ಕೆ ಬಂದು ಆ ಕೆರೆಯ ಹತ್ತಿರ ಹುಲಿ ಇದೆ, ಅಲ್ಲಿ ಹೋಗಬೇಡ ಅಂತ ಹೇಳುವಷ್ಟು ಕಾಂಪ್ಲೆಕ್ಸಿಟಿಯನ್ನು ಬೆಳೆಸ್ಕೊತಾನೆ. ಅದಷ್ಟೇ ಬೆಳೆಸ್ಕೊಂಡಿದ್ದರೂ ಕೂಡ ಮನುಷ್ಯ ಒಟ್ಟಾಗಿ ಬದುಕೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅವ್ರು ಹೇಳ್ತಾರೆ, ಅದನ್ನು ಮೀರಿ ಮನುಷ್ಯ ಗಾಸಿಪ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಮಾತಾಡೋದು. ಈ ಬೆನ್ನ ಹಿಂದೆ ಮಾತಾಡೋದು ಎಷ್ಟು ಮನುಷ್ಯರನ್ನು ಕನೆಕ್ಟ್ ಮಾಡಿಬಿಡುತ್ತೆ ಅಂತಂದರೆ, ಅವತ್ತಿನ ಕಾಲಕ್ಕೇ ಆ ಗುಂಪುಗಳಲ್ಲಿ ಬದುಕೋದಕ್ಕೆ ಈ ಬೆನ್ನ ಹಿಂದೆ ಮಾತಾಡೋವಂಥದ್ದೇ ಒಂದು ಬಲವಾದ ಶಕ್ತಿ ಆಗುತ್ತೆ. ಹಾಗಾಗಿ ಅವರು ಒಂದು ಸಣ್ಣ ಸಣ್ಣ ಬುಡಕಟ್ಟುಗಳಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾರೆ. 3-4 ಕುಟುಂಬಗಳು ಸೇರಿಕೊಂಡು ಬದುಕೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಒಂದು ಯಾವ ಒಬ್ಬ ನಾಯಕನೂ ಇಲ್ಲದೆ ಬದುಕೋದಕ್ಕೆ ಈ ಥರದೊಂದು ಗಾಸಿಪ್ಪೇ ಸಾಕಂತೆ. ಅಂದರೆ ಒಬ್ಬರ ಬಗ್ಗೆ ಇನ್ನೊಬ್ಬರು ಚಾಡಿ ಹೇಳ್ಕೊಳ್ಳೋದಿರ್ಬೋದು, ಒಬ್ಬರ ಬೆನ್ನ ಹಿಂದೆ ಇನ್ನೊಬ್ಬರು ಮಾತಾಡ್ಕೊಳ್ಳೋದಿರ್ಬೋದು. ಆ ಥರ ಮಾತಾಡ್ಕೊಂಡಾಗ ಅವರ ಮಾತಾಡ್ಕೊಳ್ಳೋವಂಥ 2 ವ್ಯಕ್ತಿಗಳ ಕ್ಲೋಸ್ನೆಸ್ಸು ಹೆಚ್ಚಾಗುತ್ತಂತೆ. ಅದರಿಂದ ಅವರು ಒಟ್ಟಾಗಿರೋದಕ್ಕೆ ಸುಲಭ ಆಗುತ್ತಂತೆ. ಅವರು ಇದನ್ನು ಹೇಳಬೇಕಾದ್ರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈ ಇತಿಹಾಸದ ಲೆಕ್ಚರ್ಗಳು ಅಥವಾ ಅರಿಮೆಗಾರರುಗಳು, ಸೈಂಟಿಸ್ಟ್ಗಳು ಕೂತ್ಕೊಂಡಾಗ, ಒಂದು ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡಂಥ ಸಂದರ್ಭದಲ್ಲಿ ಅವರೇನು ಸೈನ್ಸ್ ಬಗ್ಗೆ ಮಾತಾಡ್ತಾರೆ ಅಂದ್ಕೊಂಡಿದ್ದೀರಾ ಅಥವಾ ಯಾವುದಾದ್ರೂ ಒಂದು ಇತಿಹಾಸದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಎಂಥದ್ದು ಇಲ್ಲ ರೀ. ಅವರು ಕೂಡ ಯಾವ ಲೆಕ್ಚರು ಯಾರ ಜೊತೆ ಮಾತಾಡ್ತಿಲ್ಲ, ಯಾರ ಮನೇಲಿ ಜಗಳ ಆಗಿದೆ, ಯಾರು ಯಾವ ಸೈಟು ಬಿಲ್ಡಿಂಗು ತೊಗೊಂಡ್ರು, ಯಾರಿಗೆ ಕೊಬ್ಬು ಜಾಸ್ತಿ, ಈ ಥರದ್ದೇ ಮಾತಾಡೋದು. ಅವರು ಕೂಡ ಈ ಥರದ ಗಾಸಿಪ್ಗಳೇ ಅವ್ರನ್ನೂ ಕೂಡ ಒಗ್ಗೂಡಿಸಿರುತ್ತೆ ಅಂತ. ಸೊ ಇವತ್ತು ನಾವು ನಮ್ಮಲ್ಲಿ ನೋಡ್ತಿರ್ತೀವಿ, ನಾವು ಬೆನ್ನಿಂದೆ ಮಾತಾಡಬಾರ್ದು, ಇನ್ನೊಬ್ಬರ ವಿಚಾರ ಮಾತಾಡಬಾರ್ದು ಅಂತ ಅನ್ಕೊತೀವಿ. ಆದರೂ ಕೂಡ ಈ ಥರದ ವಿಚಾರಗಳನ್ನು ಮಾತಾಡುವಂಥದ್ದೇ ನಮ್ಮ ಆಫೀಸ್ಗಳಲ್ಲಿ ಅಥವಾ ಕಾರ್ಪೊರೇಟ್ ಪ್ಲೇಸಸ್ಗಳಲ್ಲಿ ಸ್ವಲ್ಪ ನಾವು ಇದನ್ನೆಲ್ಲ ಹಂಚ್ಕೊಳ್ಳೋವಂಥ ವ್ಯಕ್ತಿಗಳೇ ನಮಗೆ ಕ್ಲೋಸ್ ಆಗಿರ್ತಾರೆ. ಅವರು ಇದನ್ನು ಹೇಳಬೇಕಾದ್ರೆ ಹೇಳ್ತಾರೆ, ಒಂದು 30-50 ಜನ ಅಥವಾ ಹೆಚ್ಚು ಅಂದರೆ 150 ಜನಗಳ ಗುಂಪು ಈ ಥರದ ಒಂದು ಬೆನ್ನ ಹಿಂದೆ ಮಾತಾಡಿ ಅಥವಾ ಒಬ್ಬರ ವಿಚಾರಗಳನ್ನು ಇನ್ನೊಬ್ಬರು ಹಂಚಿಕೊಂಡು ಜೊತೆ ಸೇರಿ ಒಟ್ಟಾಗಿ ಯಾವುದೇ ನಾಯಕನಿಲ್ಲದೆ ಜೊತೆಲಿರ್ಬೋದು. ಆದರೆ ಇವತ್ತು ನಾವು ರಾಜ್ಯ ಕಟ್ಕೊಂಡಿದ್ದೀವಿ, ದೇಶ ಕಟ್ಕೊಂಡಿದ್ದೀವಿ, ಇಡೀ ಪ್ರಪಂಚವೇ ಗ್ಲೋಬಲ್ ಆಗಿ ಮುಂದಕ್ಕೆ ಹೋಗ್ತಿದೆ. ಇದೆಲ್ಲ ಕೋಟ್ಯಾಂತರ ಜನಗಳು ಸೇರ್ಕೊಂಡು ನಡೆಸ್ತಿರುವಂಥ ವ್ಯವಸ್ಥೆ. ಈ ಥರದ ಕೋಟ್ಯಾಂತರ ಜನಗಳು ಒಟ್ಟಿಗೆ ಸೇರಿ ನಡೆಸಬೇಕಾಗಿರುವಂಥ ವ್ಯವಸ್ಥೆಗೆ ಇದು ಕೂಡ ಸಾಲೋದಿಲ್ಲ. ಅಲ್ಲೂ ಕೂಡ ಭಾಷೆನೇ ನಮಗೆ ಸಹಾಯ ಮಾಡುತ್ತೆ. ಇದೆಲ್ಲವೂ ಭಾಷೆನೇ ಕೊಟ್ಟಂಥದ್ದು. ಏನು ಭಾಷೆ ನಮಗೇನು ಕೊಡುತ್ತೆ? ಒಬ್ಬರ ಬಗ್ಗೆ ಇನ್ನೊಬ್ಬರು ಮಾತಾಡುವಂಥದ್ದು, ಅಥವಾ ತುಂಬ ಅಚ್ಚುಕಟ್ಟಾಗಿ ನಮಗಿರುವ ತೊಂದರೆಗಳನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು, ಜೊತೆಗೆ ನಮ್ಮ ಭಾವನೆಗಳನ್ನು ಇನ್ನೊಬ್ಬರ ಹತ್ರ ತೋಡ್ಕೊಳ್ಳೋವಂಥದ್ದು. ಒಬ್ಬರ ಬಗ್ಗೆ ಇನ್ನೊಬ್ಬರು ಮಾತಾಡೋದ್ರ ಜೊತೆಗೆ ಮನಸ್ಸಲ್ಲಿ ನಡೆಯುವಂಥ ಸಂಕಟಗಳನ್ನು ತೋಡ್ಕೊಳ್ಳುವಂಥ ಶಕ್ತಿಯನ್ನು ಕೊಡುತ್ತೆ. ಇದೆಲ್ಲವೂ ಒಂದು 150 ಜನದ ಗುಂಪುಗಳನ್ನು ಒಟ್ಟಾಗಿರಿಸ್ಬೋದು. ಇವತ್ತು ಕೂಡ ನಮಗೆ ತುಂಬ ಕ್ಲೋಸ್ ಅಂತ ಮಾಡ್ಕೊತೀನಿ ಅಂದರೆ ಯಾವುದೇ ವ್ಯಕ್ತಿಗೆ ಒಂದು 100 ಜನ ಮ್ಯಾಕ್ಸಿಮಮ್. ಅದಕ್ಕಿಂತ ಹೆಚ್ಚು ಜನ ಮಾಡ್ಕೊಬೇಕು ಅಂದರೆ ಸಾಧ್ಯ ಇಲ್ಲ. ಅವರೆಲ್ಲರೂ ಒಂದು ಪರಿಚಯದಷ್ಟೇ. 2000 ಜನ ಕರೆಸಿದ್ದೆ, 3000 ಜನ ಕರೆಸಿದ್ದೆ ಮದುವೆಗೆ, ಯಾವುದೊಂದು ಊಟಕ್ಕೆ, ಯಾವುದೊಂದು ಸಮಾರಂಭಕ್ಕೆ ಅಂತ ಅಂದರೆ ಅದೆಲ್ಲನೂ ಆ 2000 ಜನದಲ್ಲಿ ಒಂದು 100 ಜನ ಅವ್ರಿಗೆ ತುಂಬ ಹತ್ತಿರವಾದವ್ರು ಇರ್ತಾರೆ. ನಿಜವಾಗ್ಲೂ ಅವರು ಹೆಸರು ಗೊತ್ತು, ಅವರ ವಿಚಾರಗಳು ಗೊತ್ತು, ಮಾತಾಡಿಸುವಂಥವ್ರು ಇರ್ತಾರೆ. ಆದರೆ 2-3 ಸಾವಿರ ಜನಗಳ ವಿಚಾರಗಳೆಲ್ಲವೂ ಗೊತ್ತಿರೋದಿಲ್ಲ. ಆದರೂ ಅಷ್ಟು ಜನ ನಾವು ಹೆಂಗೆ ಸೇರ್ತೀವಪ್ಪ ಅಂತಂದರೆ, ಅಥವಾ ಈ ರಾಜಕೀಯ ನಾಯಕರುಗಳು ಅಥವಾ ಸಿನಿಮಾ ರಂಗದ ನಾಯಕರುಗಳು ಅಥವಾ ಬೇರೆ ಯಾವುದೇ ರೀತಿಯ ಯಾವುದೇ ಕ್ಷೇತ್ರದ ನಾಯಕರುಗಳು ಅಷ್ಟು ಜನಗಳ ಮೇಲೆ ಕಮಾಂಡ್ ಯಾವ ರೀತಿ ಇಟ್ಕೊಂಡಿರ್ತಾರೆ ಅಂತಂದರೆ, ಅದಕ್ಕೆ ನಮ್ಮ ಕಲ್ಪನೆಗಳನ್ನು ಹಂಚ್ಕೊಳ್ಳೋವಂಥ ಶಕ್ತಿಯನ್ನು ಭಾಷೆ ನಮಗೆ ಕೊಡುತ್ತೆ. ಏನದು ಕಲ್ಪನೆಗಳು ಅಂತಂದರೆ, ಈಗ ನೋಡಿ, ಆಗಲೇ ಹೇಳಿದ್ನಲ್ಲ, ಒಂದು ಹುಲಿ ಆ ನದಿಯ ದಡದಲ್ಲಿದೆ ಅಂತ ಹೇಳೋದ್ರ ಜೊತೆಗೆ ಆ ಹುಲಿ ನನ್ನ ದೇವರ ವಾಹನ ಅಂತ ಇನ್ನೊಬ್ಬನಿಗೆ ಹೇಳಿ ಆ ವ್ಯಕ್ತಿಯೂ ಕೂಡ ಅದನ್ನು ನಂಬೋ ರೀತಿ ಮಾಡುತ್ತಲ್ಲ,
ಆ ಶಕ್ತಿಯನ್ನು, ಆ ಕಲ್ಪನೆ ನಮಗೆ ಆ ಹುಲಿ ದೇವರ ಒಂದು ವಾಹನ ಅಂತನೋ ಅಥವಾ ಆ ಹುಲಿಯೇ ದೇವರು ಅಂತ ನಮಗೆ ಅನಿಸಿದ್ರೆ ಅದನ್ನು ತೋಡ್ಕೊಳ್ಳುವಂತಹ ಶಕ್ತಿಯೂ ಕೂಡ ಭಾಷೆನೇ ಕೊಡುತ್ತೆ. ಇದೆಲ್ಲವೂ ಈ 10,000 ವರ್ಷಗಳ ಹಿಂದಿನಿಂದ ಶುರು ಆಗುತ್ತೆ. 10,000 BC ಹಿಂದಿನಿಂದ ಶುರು ಆಗುತ್ತೆ. ಅಲ್ಲಿ ಈ ಕಲ್ಪಿತಗಳು ಎಷ್ಟು ಹೆಚ್ಚಾಗಿ ಡೆವಲಪ್ ಆಗಿಬಿಡುತ್ತೆ ಅಂತಂದರೆ, ಅವ್ರು ಹೇಳ್ತಾರೆ, ಒಂದು ಕೋತಿಗೆ ನಿನ್ನ ಹತ್ರ ಇರುವ ಒಂದು ಬಾಳೆಹಣ್ಣನ್ನು ನನಗೆ ಇವತ್ತು ಕೊಡು, ನೀನು ಸತ್ತ ಮೇಲೆ 100 ಬಾಳೆಹಣ್ಣುಗಳು ತಿನ್ನುವಂತಹ ಸ್ವರ್ಗಕ್ಕೆ ನೀನು ಹೋಗ್ತೀಯಾ ಅಂತ ನಂಬಿಸಿ ಬಾಳೆಹಣ್ಣನ್ನು ಈಸ್ಕೊಳ್ಳೋದಕ್ಕೆ ಯಾವುದೇ ಕೋತಿಯಿಂದ ಸಾಧ್ಯ ಇಲ್ಲ, ಅವುಗಳ ಭಾಷೆಯಿಂದ ಸಾಧ್ಯ ಇಲ್ಲ. ಆದರೆ ಆ ಕೆಲಸವನ್ನು ಮನುಷ್ಯ ಮಾಡ್ಬೋದಾಗಿತ್ತು. ಅದನ್ನೇ ನಾವು ಇವತ್ತು ಅಂಥವೆಲ್ಲ ಎಷ್ಟೊಂದು ಮೂಢನಂಬಿಕೆಗಳನ್ನು ನಾವು ಬೆಳೆಸ್ಕೊಳ್ತಾ ಬಂದಿದ್ದೀವಿ. ಆದರೆ ಭಾಷೆ ಯಾವತ್ತು ನಮಗೆ ಈ ಥರದ ಒಂದು ದೇವರ ಕಲ್ಪನೆಗಳನ್ನು, ನಮ್ಮ ಕಣ್ಣಿಗೆ ಕಾಣದ ಶಕ್ತಿಗಳ ಕಲ್ಪನೆಗಳನ್ನು ಕಲ್ಪಿಸ್ಕೊಂಡು ಅದನ್ನು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋವಂಥ ಶಕ್ತಿಯನ್ನು ಕೊಡುತ್ತೆ. ಹಾಗೇನಾಗುತ್ತೆ, ಈ ಒಂದು ಕಲ್ಪನೆಗಳ ಮುಖಾಂತರ ಸಾವಿರಾರು ಜನಗಳು ಒಟ್ಟುಗೂಡಿ ಒಂದು ಸಮಾಜನ ಕಟ್ಕೊಳ್ಳುವಂಥ ಶಕ್ತಿ ಬರುತ್ತೆ ಅವರಿಗೆ. ಅದ್ರ ಮುಖಾಂತರನೇ ಈ ಥರದೊಂದು ಗುಂಪುಗಳು, ಹೆಚ್ಚು ದೊಡ್ಡ ಗುಂಪನ್ನು ಕೂಡಿಟ್ಟುಕೊಳ್ಳುವಂತಹ ಶಕ್ತಿ ಬಂದಂಥ ಮನುಷ್ಯ. ಕೆಲವು ಥಿಯರಿಗಳ ಪ್ರಕಾರ ನಿಯಾಂಡರ್ಥಾಲ್ ಅಂತ ಅನ್ನೋ ವ್ಯಕ್ತಿ ತುಂಬ ದಷ್ಟಪುಷ್ಟವಾಗಿದ್ದಂತಹ ಮನುಷ್ಯ. ಆ ಮನುಷ್ಯರ ಗುಂಪನ್ನು ಹೊಡೆದಾಡಿ ಸಾಯಿಸ್ತಾನೆ ಅಂತ ಹೇಳ್ತಾರೆ. ಮತ್ತು ಅದು ಕೆಲವು ಥಿಯರಿಗಳ ಪ್ರಕಾರ ಆ ಮನುಷ್ಯರು ಕೂಡ ನಮ್ಮ ಜೊತೆ ಮಿಕ್ಸ್ ಆಗಿ ಕೊನೆಗೆ ಅದು ಸೇಪಿಯನ್ಸ್ ಮಾತ್ರ ಉಳ್ಕೊತಾರೆ, ಅವರ ಪ್ಯೂರ್ ಒಂದು ಇದು ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತು ನಾನು ಆಗಲೇ ಹೇಳಿದಾಗೆ ಒಂದು ಕುದುರೆಯನ್ನು ಕತ್ತೆಯನ್ನು ಸೇರಿಸಿ ಇನ್ನೊಂದು ಮರಿ ಹುಟ್ಟಿದ್ರೆ ಆ ಮರಿಗೆ ಸಂತಾನೋತ್ಪತ್ತಿ ಮಾಡುವ ಶಕ್ತಿ ಇರೋದಿಲ್ಲ, ಹಾಗಾಗಿ ಅದು ಸಾಧ್ಯ ಇಲ್ಲ ಅಂತ ಅನ್ನೋ ಥಿಯರಿಗಳು ಇದೆ. ಬಟ್ ಅದೇನೇ ಆಗಿರಲಿ, ಕಾರಣಾಂತರಗಳಿಂದ ಅವೆಲ್ಲ ಮನುಷ್ಯರುಗಳು, ಬೇರೆ ಎಲ್ಲ ಮನುಷ್ಯರ ಜನಸ್ಗಳು ನಶಿಸಿ ಹೋಗ್ತವೆ. ಆದರೆ ಈ ಮನುಷ್ಯ, ತಿಳುವಳಿಕೆಯುಳ್ಳ ಮತಿಯುಳ್ಳ ಮನುಷ್ಯ ಇವತ್ತಿಗೂ ಉಳ್ಕೊಂಡಿದ್ದಾನೆ, ನಾವು ಇವತ್ತಿಗೂ ಉಳ್ಕೊಂಡಿದ್ದೀವಿ. ಈ ಕಲ್ಪನೆಗಳು ದೇವರು ದಿಂಡರು ಅನ್ನೋ ಕಲ್ಪನೆಗಳು, ಕಣ್ಣಿಗೆ ಕಾಣದ ಶಕ್ತಿಗಳು ಅಂತ ಅನ್ನೋ ಕಲ್ಪನೆಗಳಿದೆಯಲ್ಲ, ಈ ಕಲ್ಪನೆಗಳು ಕೇವಲ ಈ ದೇವರಿಗೆ ಧರ್ಮಕ್ಕೆ ಸೀಮಿತ ಆಗಿದೆ ಅಂತ ನಾವು ಅನ್ಕೊತೀವಿ. ಆದರೆ ಅವ್ರು ಇನ್ನೊಂದು ಹೊಸ ನೋಟವನ್ನು ಕೊಡ್ತಾರೆ. ನನಗಿದು ತುಂಬ ಆಶ್ಚರ್ಯ ಆಯಿತು. ನಮ್ಮ ಕಲ್ಪನೆಗಳು ಎಷ್ಟು ನಮಗೆ ಕಾಣದ ಹಾಗೆ ನಮ್ಮಲ್ಲಿ ಒಳ ಸೇರ್ಕೊಂಬಿಟ್ಟಿವೆ ಅಂತಂದರೆ, ಅವರು ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಅದು ಪೋರ್ಷಾ ಕಂಪ್ನಿ ಉದಾಹರಣೆ ಕೊಡ್ತಾರೆ. ಆ ಕಂಪ್ನಿ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಇವತ್ತಿಲ್ಲ, ಆದರೆ ಆ ಕಂಪ್ನಿ ಇದೆ. ನಮ್ಮ ಕಲ್ಪನೆಗಳು ಎಷ್ಟರ ಮಟ್ಟಿಗೆ ಬೆಳೀತವೆ ಅಂತಂದರೆ, ಅಂಥದ್ದೊಂದು ಕಂಪನಿಯನ್ನು ಹುಟ್ಟಾಕಿ ಆ ಕಂಪನಿಗೂ ಕೂಡ ಲೀಗಲ್ ರೈಟ್ಸ್ಗಳನ್ನು ಕೊಡ್ತೀವಿ. ಒಬ್ಬ ಮನುಷ್ಯನಿಗೆ ಇರುವ ಎಲ್ಲ ರೈಟ್ಸ್ಗಳು ಇದೆ. ಆದರೆ ಆ ಕಂಪ್ನಿ ಆ್ಯಕ್ಷನ್ಸ್ ತೊಗೊಬೋದು, ಯಾರು ವ್ಯಕ್ತಿಯ ಮೇಲೆ, ಅವರ ಎಂಪ್ಲಾಯಿಯ ಮೇಲೆ ಆ್ಯಕ್ಷನ್ಸ್ ತೊಗೋಬೋದು, ನಿರ್ಧಾರಗಳನ್ನು ತೊಗೊಬೋದು. ಆದರೆ ಆ ಕಂಪನಿಯನ್ನು ಜೈಲಿಗೆ ಹಾಕೋದಕ್ಕಾಗೋದಿಲ್ಲ. ಇವಾಗ RCBಯ ಒಂದು ಕಾಲ್ತುಳಿತ ಹೇಳಿದ್ನಲ್ಲ, RCBಯನ್ನು ಕೊಂಡುಕೊಂಡಿರುವಂತಹ ಒಂದು ಕಂಪನಿ USL ಕಂಪ್ನಿ ಅನಿಸುತ್ತೆ. ಆ ಕಂಪ್ನಿ ನೋಡಿದ್ರೆ ಆ ಕಂಪ್ನಿಗೆ ಎಲ್ಲ ಲೀಗಲ್ ರೈಟ್ಸ್ಗಳು ಕೂಡ ಇರುತ್ತೆ. ಆದರೆ ಈ ಕಾಲ್ತುಳಿತ ನಡೆದಿರೋದಕ್ಕೆ ಆ ಕಂಪ್ನಿನ ತೊಗೊಂಡೋಗಿ ಜೈಲಿಗೆ ಹಾಕೋದಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಇವೆಂಟ್ ಆರ್ಗನೈಸ್ ಮಾಡಿದ್ದಂಥ ಯಾರೋ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಅಧಿಕಾರದಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ಜೈಲಿಗೆ ಹಾಕ್ಬೋದು. ಹಾಗಂತ ಆ ಸ್ಥಾನ ತುಂಬೋದಕ್ಕೆ ಬೇರೆ ಯಾರು ಬರೋದಿಲ್ವಾ? ಬರ್ತಾರೆ. ಆದರೆ ಆ ಕಂಪ್ನಿ ಇದ್ದೇ ಇರುತ್ತೆ. ಆ ಕಂಪ್ನಿ ನಿರ್ಧಾರಗಳನ್ನು ತೊಗೊಬೋದು. ಒಬ್ಬ ವ್ಯಕ್ತಿ ಯಾವ ಥರ ನಿರ್ಧಾರಗಳನ್ನು ತೊಗೊತಾನೋ, ನನಗೆ ಈ ಎಂಪ್ಲಾಯಿ ಬೇಕು, ಎಂಪ್ಲಾಯಿ ಬೇಡ ಅಂತ ಅನ್ನೋ ರೀತಿಯಲ್ಲಿ ಇದೆಲ್ಲ ಹೆಂಗೆ ಮಾಡ್ತಾರೆ ಅಂತಂದರೆ, ನಾವು ಯೋಚನೆ ಮಾಡಿದ್ರೆ, ಅಥವಾ ಒಂದು ಪೋರ್ಷಾ ಕಂಪ್ನಿ, ಯಾವುದೋ ಒಂದು ಕಾರ್ ಕಂಪ್ನಿ, ಲಿಮಿಟೆಡ್ ಲಯಬಿಲಿಟಿ ಕಂಪ್ನೀಸ್ಗಳು, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು, ಇದನ್ನೆಲ್ಲ ಹೇಗೆ ಮಾಡ್ತಾರೆ ಅಂತ ನೋಡಿದ್ರೆ ಅವರು ಚೆನ್ನಾಗಿ ಹೇಳ್ತಾರೆ. ಒಬ್ಬ ಲಾಯರು ಹಿಂದಿನ ಕಾಲದಲ್ಲಿ ಯಾರೋ ಒಂದು ಬುಡಕಟ್ಟಿನಲ್ಲಿ ಸೇರಿಕೊಂಡು ಮಾಯಾ ಜಾದು ಮಾಡಿ ಇದಕ್ಕಿದ್ದಂಗೆ ದೇವರು ಇಲ್ಲಿ ಹುಟ್ಟದ ಅಂತ ಹೇಳಿದಾಗ ಮಿಕ್ದವರೆಲ್ಲ ಯಾವ ಥರ ನಂಬ್ತಿದ್ರೋ, ಅದೇ ಥರ ಒಬ್ಬ ಲಾಯರು ಸಾವಿರಾರು ಪುಟಗಳ ಒಂದು ವಿಧಿಗಳನ್ನು ಬರೆದು, ಮಾಯಾಜಾಲದ ಲೆಟರ್ಸ್ಗಳನ್ನು ಬರೆದು ಅದನ್ನು ತಗೊಂಡೋಗಿ ಒಂದು 4-6 ಜನಗಳ ಹತ್ರ ಸಹಿ ಹಾಕಿಸಿ, ಜಡ್ಜ್ಗಳು ಅಥವಾ ಅದನ್ನು ಆಥರೈಸ್ ಮಾಡೋವಂಥ ವ್ಯಕ್ತಿಗಳು ಅವ್ರ ಹತ್ರ ಎಲ್ಲ ಸಹಿ ಹಾಕಿಸಿ, ಆ ಪೇಪರಲ್ಲಿ ಆ ಸಹಿಗಳು ಬಿದ್ದ ತಕ್ಷಣ ಅಲ್ಲಿ ಇದ್ದಕ್ಕಿದ್ದಂಗೆ ಒಂದು ಕಂಪ್ನಿ ಹುಟ್ಟಿತು. ಎಂಥ ಮಾಯ ಅಲ್ವಾ? ಆ ಕ್ಷಣದಿಂದ ಆ ಕಂಪ್ನಿಗೆ ಒಬ್ಬ ಮನುಷ್ಯನಿಗಿರುವ ಎಲ್ಲ ಹಕ್ಕುಗಳು ಕೂಡ ಬಂದುಬಿಡ್ತು. ಜೊತೆಗೆ ಆ ಕಂಪ್ನಿ ಮಾಡುವ ತಪ್ಪುಗಳಿಗೆ ದೂಷಣೆಯನ್ನು ಪಡೆದುಕೊಳ್ಳೋ ಶಕ್ತಿ ಕೂಡ ಅದಕ್ಕೆ ಬಂದ್ಬಿಡ್ತು. ಅದಕ್ಕೆ ಫೈನ್ ಹಾಕ್ಬೋದು, ವಾರ್ನಿಂಗ್ ಕೊಡ್ಬೋದು, ಬ್ಯಾನ್ ಮಾಡ್ಬೋದು. ಆದರೆ
ಆ ಕಂಪ್ನಿಯಲ್ಲಿ, ಒಂದು ಪೋರ್ಷಾ ಕಂಪ್ನಿಯಲ್ಲಿ ಇರುವಂಥ ಎಂಪ್ಲಾಯಿಗಳೇ ಆ ಕಂಪ್ನಿ ಅಲ್ಲ. ಅದರಲ್ಲಿ ಎಂಪ್ಲಾಯಿಗಳು ಬಿಟ್ಟೋಗ್ತಿರ್ತಾರೆ, ಅಥವಾ ಇಡೀ ಎಂಪ್ಲಾಯಿಗಳೆಲ್ಲ ನಾಶ ಆದರೂ ಪೋರ್ಷಾ ಕಂಪ್ನಿಯ ಎಂಪ್ಲಾಯಿಗಳು ಹೋದರು ಅಂತ ಹೇಳ್ತಾರೆ ಹೊರತು ಪೋರ್ಷಾನೇ ಹೋದ್ರು ಅಂತ ಹೇಳೋದಿಲ್ಲ. ಅಥವಾ ಪೋರ್ಷಾ ಕಂಪ್ನಿಯ ಕಾರ್ಗಳೆಲ್ಲ ನಾಶ ಆಗೋದ್ರೂ ಕೂಡ ಮತ್ತೆ ಅದೇ ಬ್ರ್ಯಾಂಡ್ ಹೆಸರಲ್ಲಿ ಇನ್ನೊಂದು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಹಾಗಂತ ಆ ಕಾರಿನಲ್ಲಿ ಆ ಕಂಪ್ನಿ ಇಲ್ಲ. ಹಾಗಾದರೆ ಕಂಪ್ನಿ ಎಲ್ಲಿದೆ? ಕಲೆಕ್ಟಿವ್ ಇಮ್ಯಾಜಿನೇಷನಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಒಟ್ಟುಗೂಡಿಸಿದ ಕಲ್ಪಿತದಲ್ಲಿದೆ. ಅದು ಒಗ್ಗಟ್ಟಾಗಿ ಕಲ್ಪನೆ ಮಾಡಿಕೊಂಡಿರುವಂಥ ಒಂದು ವಿಚಾರ. ಆ ಎಂಪ್ಲಾಯಿಗಳು ಅದನ್ನು ನಂಬ್ತಾ ಇದ್ದಾರೆ, ಅದನ್ನು ಆ ಕಾರುಗಳನ್ನು ಓಡಿಸ್ತಿರುವಂತಹ ಆ ಕಸ್ಟಮರ್ಗಳು ಅದನ್ನು ನಂಬ್ತಾ ಇದ್ದಾರೆ, ಜೊತೆಗೆ ಅದನ್ನು ನೋಡ್ತಿರೋಂಥ ನಾವು ನಂಬ್ತಾ ಇದ್ದೀವಿ ಪೋರ್ಷಾ ಅನ್ನೋದೊಂದು ಕಂಪ್ನಿ ಇದೆ ಅಂತ. ಅದು ಹುಟ್ಟಾಕಿರುವಂಥ ಈ ವಸ್ತುಗಳೆಲ್ಲವೂ ನಾಶ ಆದರೂ ಕೂಡ ಆ ಕಂಪ್ನಿ ಇರುತ್ತೆ. ಹಾಗಾದರೆ ಆ ಕಂಪ್ನಿಗೆ ಮರಣನೇ ಇಲ್ವಾ ಅಂತಂದರೆ ಅದು ಕೂಡ ಇಂಥದ್ದೇ ಒಂದು ಜಾದುವಿಂದ ಮಾತ್ರ ಸಾಧ್ಯ. ಮತ್ತದೇ ಲಾಯರ್ಗಳು ಇನ್ನೊಬ್ಬರು ಸೇರಿಕೊಂಡು ಒಂದಷ್ಟು ಪೇಪರ್ಗಳಲ್ಲಿ ಈ ಕಂಪ್ನಿ ಇವತ್ತಿನಿಂದ ಇರೋದಿಲ್ಲ ಅಂತ, ಅಥವಾ ಯಾವುದೋ ಒಂದು ತಪ್ಪು ಮಾಡಿದಾಗ ಯಾರೋ ಒಬ್ಬ ಜಡ್ಜೋ ಇನ್ನೊಬ್ಬರು ಅದನ್ನು ಬರೆದು ಅದಕ್ಕೆ ಸಹಿ ಬಿದ್ದರೆ ಅವತ್ತಿಂದ ಈಚೆಗೆ ಆ ಕಂಪ್ನಿ ಇರೋದಿಲ್ಲ, ಆ ಕಂಪ್ನಿಯನ್ನು ಡಿಸಾಲ್ವ್ ಮಾಡಿದ್ರೆ. ಇದೆಲ್ಲ ಒಂದು ಮಾಯದ ರೀತಿಯಲ್ಲಿ, ಅಂದರೆ ಇದ್ಯಾವುದೂ ಫಿಸಿಕಲಿ ಇಲ್ಲ, ಜಸ್ಟ್ ನಾವು ಪೇಪರಲ್ಲಿ ಬರಿತಿದ್ದೀವಿ, ಬರೆದಾಗ ನಮ್ಮ ಕಲ್ಪನೆಯಲ್ಲಿ ನಾವು ಅದನ್ನು ಅನ್ಕೊತಿದ್ದೀವಿ. ಇದನ್ನು ನೀವು ಒಂದು ಕೋತಿಗೋ ಸಿಂಹಕ್ಕೋ ಹುಲಿಗೋ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಆದರೂ ಕೂಡ ನಾವು ಇಂತಹ ಒಟ್ಟುಗೂಡಿದ ಕಲ್ಪಿತಗಳನ್ನು ನೆನೆಸ್ಕೊಂಡು ಅದಕ್ಕೋಸ್ಕರ ಸೇರ್ತೀವಿ, ಹೋರಾಡ್ತೀವಿ, ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗ್ತೀವಿ. ಅಂಥದೇ ಕಲ್ಪನೆಗಳು ಬರೀ ಈ ಕಂಪ್ನಿಗಷ್ಟೇ ಸೀಮಿತವಾಗಿಲ್ಲ. ನಾವು ಕಟ್ಕೊಂಡಿರುವಂತಹ ಊರುಗಳು, ಜಿಲ್ಲೆಗಳು, ತಾಲೂಕುಗಳು, ರಾಜ್ಯ, ದೇಶ, ಇವೆಲ್ಲವೂ ನಮ್ಮ ಒಟ್ಟುಗೂಡಿದ ಕಲ್ಪನೆಗಳಲ್ಲಿದೆ. ಪೇಪರ್ಗಳಲ್ಲೋ, ನಾವು ಬರ್ಕೊಂಡಿರುವಂಥ ಪೇಪರ್ಗಳಲ್ಲೋ, ಪುಸ್ತಕಗಳಲ್ಲೋ, ಇದನ್ನೆಲ್ಲ ನಾವು ತೊಗೊಂಡೋಗಿ ಯಾವುದೋ ಒಂದು ಬೇರೆ ಯಾವುದೇ ಪ್ರಾಣಿಗೆ ತೋರಿಸಿದ್ರೆ ಅದಕ್ಕೆ ಇದು ನಿನ್ನ ದೇಶ, ಇದು ನಿನ್ನ ಗಡಿ ಅಂತ ಒಪ್ಸೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಯೂನಿವರ್ಸಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಇದನ್ನು ಒಪ್ಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಮಟ್ಟಿಗೆ ನಮ್ಮ ಥರದ್ದೇ ತಿಳುವಳಿಕೆ ಇರುವಂತಹ ಜೀವಿಗಳು ಇಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಬೇರೆ ಯಾರಿಗೂ ಇದನ್ನು ಒಪ್ಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮಂಥದ್ದೇ ತಿಳುವಳಿಕೆ ಅಂದ್ರೇನು? ನಮ್ಮಂಥದ್ದೇ ಕಲ್ಪನೆಗಳಿರುವಂತಹ ಜೀವಿಗಳು ಸಿಕ್ಕಿದರೆ ಅವ್ರಿಗೆ ಮಾತ್ರ ನಾವು ಒಪ್ಸೋದಕ್ಕೆ ಸಾಧ್ಯ. ನಮಗೆ ಬೇರೆ ಗ್ರಹಗಳಲ್ಲಿ ಯಾವ್ದಾದ್ರು ಒಂದು ಜೀವಿ ಸಿಕ್ಕಿ ಅವ್ರಿಗೆ ಅವರ ಕಲ್ಪನೆಯ ಶಕ್ತಿ ಪ್ರಾಣಿಗಳಿಗೆ ಇರುವಷ್ಟು ಮಾತ್ರ ಇದ್ದರೆ, ನಮ್ಮ ಸುತ್ತಮುತ್ತ ನೋಡ್ತೀವಲ್ಲ, ನಾಯಿಗೋ, ನರಿಗೋ, ಕೋಳಿಗೋ ಅಥವಾ ಚಿಂಪಾಂಜಿಗಳಿಗೋ, ಅವ್ರಿಗೆ ಯಾವುದೂ ಈ ಗಡಿ, ದೇಶ, ಕಂಪನಿ ಈ ಥರದ ಕಲ್ಪನೆಗಳನ್ನು ನಾವು ಒಪ್ಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆ ಕಲ್ಪನೆಯ ಶಕ್ತಿ ಮಾತ್ರ ಇದ್ದು ಈ ಥರದ ದೊಡ್ಡ ದೊಡ್ಡ ಕಲ್ಪನೆಗಳು ಅಂತಂದರೆ ಈ ಥರದ ವಿಚಿತ್ರ ಕಲ್ಪನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದರೆ ಅವ್ರಿಗೆ ನಮ್ಮ ದೇಶ, ನಮ್ಮ ಗಡಿ ಅಂತ ಅನ್ನೋದನ್ನು ಅವ್ರಿಗೆ ನಾವು ಒಪ್ಸೋದಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲವೂ ಮನುಷ್ಯನ ಮಾಯಾ ಜಗತ್ತು ಅಂತ ಹೇಳಿದಾಗ ನೋಡಿ, ನಮ್ಮ ಮಾಯಾ ಜಗತ್ತು ನಮ್ಮ ಕಣ್ಮುಂದೆನೇ ನಾವೆಲ್ಲರೂ ಒಪ್ಕೊಂಡಿರುವಂತಹ ಮಾಯಾ ಜಗತ್ತು ಎಷ್ಟರ ಮಟ್ಟಿಗೆ ವ್ಯವಸ್ಥೆಯಾಗಿ ರೂಪುಗೊಂಡಿದೆ ಅಂತ. ಇದರಿಂದನೇ ನಾವು ಇವತ್ತು ಕಲ್ಪನೆಗಳನ್ನು ನಾವು ಒಟ್ಟುಗೂಡಿಸಿ ಸೇರ್ಕೊಂಡಿರೋದ್ರಿಂದ ನಾವು ಒಟ್ಟಾಗಿ ಬದುಕ್ತಾ ಇದ್ದೀವಿ, ಒಂದು ಒಟ್ಟಾಗಿ ಸಾಮಾಜಿಕವಾಗಿ ಸಮಾಜ ಕಟ್ಕೊಂಡು ಬದುಕ್ತಾ ಇದ್ದೀವಿ. ಹಾಗಾದರೆ ಇದೆಲ್ಲ ಸುಳ್ಳ ಅಂತ ನೀವು ಕೇಳ್ಬೋದು. ಅದಕ್ಕೆ ಯುವಲ್ ನೋವಾ ಅವರೇ ಅವರ ಪುಸ್ತಕದಲ್ಲಿ ಹೇಳ್ತಾರೆ, ಇದ್ಯಾವುದು ಸುಳ್ಳಲ್ಲ. ಸುಳ್ಳು ಅಂತಂದರೆ ನಾನು ಹೇಳ್ತಿರೋದು ಸುಳ್ಳು ಅಂತ ನನಗೆ ನಂಬಿಕೆ ಬರಬೇಕು, ಮತ್ತು ಕೇಳಿದಂಥ ವ್ಯಕ್ತಿ ನಾಳೆ ದಿನ ಅದು ಸುಳ್ಳು ಅಂತ ಗೊತ್ತಾದಾಗ ಅವನು ಕೂಡ ನಂಬಬೇಕು. ಆದರೆ ನಮ್ಮ ದೇಶ, ರಾಜ್ಯ, ಊರು, ಜಿಲ್ಲೆ, ತಾಲೂಕು ಅಥವಾ ಒಂದು ಕಂಪನಿ, ನಾವು ಮನೆಗಳಿಗೆ ಹಾಕೊಳ್ಳುವಂತಹ ಗಡಿ, ನಮ್ಮ ಸೈಟು, ನಮ್ಮ ನೆಲ, ನಮ್ಮ ಜಮೀನು, ಇವೆಲ್ಲವನ್ನು ಇದನ್ನು ಸುಳ್ಳು ಅಂತ ನಾವು ನಂಬೋದೇ ಇಲ್ಲ. ಇದೆಲ್ಲವೂ ನಿಜ ಅಂತ ನಮ್ಮ ನಂಬಿಕೆ, ಗಟ್ಟಿಯಾದ ನಂಬಿಕೆ. ಹಾಗಾಗಿ ಇದು ಸುಳ್ಳಲ್ಲ, ಇದೆಲ್ಲ ನಿಜಾನೇ. ಆದರೆ ಇವೆಲ್ಲವೂ ನಾವು ಕಟ್ಟಿಕೊಂಡಿರುವಂತಹ ವ್ಯವಸ್ಥೆ. ಅದನ್ನು ಯಾವ ಥರ ಕಟ್ಕೊಂಡಿದ್ದೀವಿ? ಈ ಥರದೊಂದು ಕಲ್ಪನೆಗಳಲ್ಲಿ ಕಟ್ಕೊಂಡಿದ್ದೀವಿ. ಹಾಗಾದರೆ ಈ ಕಲ್ಪನೆಗಳು ಬದಲಾಗೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಒಂದು ಕಾಲದಲ್ಲಿ ಪ್ರದೇಶದ ಕಲ್ಪನೆಗಳೇ ಇಲ್ಲದೆ ಅಲೆಮಾರಿಯಾಗಿದ್ದಂಥ ಮನುಷ್ಯ ಗಡಿಗಳ ಕಲ್ಪನೆಯನ್ನು ಹುಟ್ಟಾಕೊತಾನೆ. ಅದಾದಮೇಲೆ ರಾಜ್ಯ, ದೇಶ, ಈ ಥರ ದೊಡ್ಡ ದೊಡ್ಡ ಗಡಿಗಳ ಕಲ್ಪನೆಗಳನ್ನು ಹುಟ್ಟಾಕೊತಾನೆ. ಮತ್ತು ಅದರ ಮಧ್ಯದಲ್ಲೇ ಒಂದು ಕಂಪನಿಗಳು, ಕಾರ್ಪೊರೇಟ್ಗಳು, ಈ ಥರದ ಸಂಸ್ಥೆಗಳ ಕಲ್ಪನೆಗಳನ್ನು ಹುಟ್ಟಾಕೊತಾನೆ. ಈ ಥರದ ಹೊಸ ಹೊಸ ಕಲ್ಪನೆಗಳು ಹುಟ್ಟಾಕೊಳ್ತಾ ಬರ್ತಿದ್ದಾನೆ ಮನುಷ್ಯ. ಅದರ ಜೊತೆಗೆ ತಾನು ಬದುಕುವ ಪರಿಸರವನ್ನು ಇನ್ನೂ ಹೆಚ್ಚು ಅವನಿಗೆ ಹೊಂದುವಂತೆ ಮಾಡ್ಕೊಳ್ತಾ ಬರ್ತಿದ್ದಾನೆ. ಈ ಥರದೇ ಹೊಸ ಕಲ್ಪನೆಗಳನ್ನು ಹುಟ್ಟಿಸಿಕೊಳ್ಳುವ ಶಕ್ತಿ ಕೂಡ ಮನುಷ್ಯನಿಗಿದೆ.
ಸೊ ಇದೆಲ್ಲವನ್ನು ನಾನು ಆಗಲೇ ಹೇಳಿದಾಗೆ ನಮ್ಮ ಭಾಷೆ ನಮಗೆ ಕೊಟ್ಟಿದೆ. ಆದ್ದರಿಂದನೇ ಭಾಷೆಯ ಬಗ್ಗೆ ಮಾತಾಡಿದ್ರೆ ನಮಗೆ ತುಂಬ ನೋವಾಗುತ್ತೆ. ಮತ್ತು ಯಾವುದೋ ಒಂದು ಭಾಷೆ ಮೊದಲು ಕೊನೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಭಾಷೆಗಳು, ಉದಾಹರಣೆಗೆ ಹಿಂದಿಯೋ ಇಂಗ್ಲೀಷೋ ಆದರೆ ಅವಕ್ಕೆ ಒಂದು ಶುರುವಾಗಿರುವಂಥದ್ದು ಒಂದಷ್ಟು ಭಾಷೆಗಳ ಮಿಶ್ರಣದಿಂದ ಶುರುವಾಗಿದೆ. ಅದು ತುಂಬ ಇತ್ತೀಚಿನ ಇತಿಹಾಸ. ಆದರೆ ಕನ್ನಡ, ತಮಿಳು ಈ ಥರದ ಭಾಷೆಗಳು ಅವುಗಳ ಬರವಣಿಗೆ ಇತಿಹಾಸವನ್ನು ಬಿಟ್ಟರೆ ಮಾತಾಡುವ ಇತಿಹಾಸವನ್ನು ಕಂಡುಹಿಡಿದುಕೊಳ್ಳುವ ಯಾವುದೇ ಪುರಾವೆಗಳು ಇಲ್ಲದಷ್ಟು ಹಿಂದಕ್ಕೆ ಹೋಗುತ್ತೆ. ಯೋಚನೆ ಮಾಡಿ, ಈ ಥರ ಭಾಷೆ ನಮ್ಮಲ್ಲಿ ಬೆಳವಣಿಗೆಯಾಗಿ ಬಂದಿದೆ ಅಂತಂದರೆ ಕನ್ನಡಕ್ಕೆ ಬರವಣಿಗೆ ಇತಿಹಾಸವೇ 2500 ವರ್ಷಗಳವರೆಗೆ ಇದೆ ಅಂತಂದರೆ ಅಲ್ಲಿಗೆ ಬರೋದಕ್ಕೆ ಅದು ರಾಜರುಗಳು ಆ ಸ್ಥಾನಕ್ಕೆ ಬರಬೇಕು, ಕನ್ನಡದ ರಾಜರುಗಳು, ಅಲ್ಲಿ ಒಂದು ಪೊಲಿಟಿಕಲ್ ರೆವಲ್ಯೂಷನ್ ಆಗಿರಬೇಕು. ಅಷ್ಟು ಮಟ್ಟಿಗೆ ಬರೋವರೆಗೂ ಅದು ಮಾತಿನ ಭಾಷೆ ಆಗಿರುತ್ತೆ. ಇನ್ನು ನಮ್ಮ ಇತಿಹಾಸ ನಾನು ಹೇಳ್ತೀನಲ್ಲ, ಇರೋದೇ 10,000 ವರ್ಷದ ಇತಿಹಾಸ ತಿಳುವಳಿಕೆಯ ಮನುಷ್ಯನಿಗೆ. ಅಂದರೆ ಈ ಮಾತಿನ ಇತಿಹಾಸ, ಇಲ್ಲಿ ಬರವಣಿಗೆ ಇತಿಹಾಸ ಬರೋದಕ್ಕೆ ಮುಂಚೆ 10,000 ವರ್ಷದವರೆಗಿತ್ತಲ್ಲ ಮಾತಿನ ಇತಿಹಾಸ, ಅದರಲ್ಲಿ ಎಷ್ಟು ಸಾವಿರ ವರ್ಷಗಳ ಹಿಂದಿನವರೆಗೂ ನಮ್ಮ ಕನ್ನಡದ ಮಾತುಗಳು ಅಂದರೆ ಮಾತಿನಲ್ಲಿತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಮೊದಲು ಈ 10,000 ವರ್ಷಗಳಲ್ಲಿ ಒಂದು 5,000 ವರ್ಷ 6-7 ಸಾವಿರ ವರ್ಷದ ಹತ್ತಿರದಲ್ಲಿ ಸುಮೇರಿಯನ್ ಭಾಷೆಯೇ ಮೊದಲ ಭಾಷೆಯಾಗಿ ಬರುತ್ತೆ. ಅದು ಲೆಕ್ಕಾಚಾರದ ಭಾಷೆಯಾಗಿ ಮಾತ್ರ ಬರುತ್ತೆ. ಯಾಕಂದರೆ ಆವಾಗ ಅವನು ಲೆಕ್ಕ ಮಾಡೋದಕ್ಕೋಸ್ಕರ ಭಾಷೆ ಬೇಕಾಗಿತ್ತು. ಅಂಕಿ ಸಂಖ್ಯೆಯ ಭಾಷೆಯಾಗಿ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಮತ್ತೆ ಅಂದರೆ ಬರವಣಿಗೆಯಲ್ಲಿ ಬರುವಂಥ ಭಾಷೆ ಅದು. ಇನ್ನು ಮಿಕ್ಕಿರೋ ಅಲ್ಲಿವರೆಗೂ ಮಾತಿನ ಭಾಷೆ ಇದ್ದೇ ಇರುತ್ತೆ. ಬರವಣಿಗೆಯಲ್ಲಿ ಅದು ಲೆಕ್ಕಾಚಾರದ ಭಾಷೆಯಾಗಿ ಮಾತ್ರ ಬರುತ್ತೆ. ಸೊ ಆ ಲೆಕ್ಕದ ಭಾಷೆ ಮುಂದಕ್ಕೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಅನ್ನೋ ಕಾರಣಕ್ಕೆ ಬರವಣಿಗೆಯಲ್ಲಿ ಬೇರೆ ಮಾತಿನ ಭಾಷೆಗಳೆಲ್ಲವನ್ನೂ ತರೋದಕ್ಕೆ ಪ್ರಯತ್ನ ಮಾಡಿ ಇವತ್ತು ನಮಗೆ ಕನ್ನಡದ ಬರವಣಿಗೆಯೂ ಕೂಡ ಬಂದಿದೆ. ಆದರೆ ಈ ಬರವಣಿಗೆ ಬರೋದಕ್ಕೆ ಮುಂಚೆ ಆ ಕಾಲದಲ್ಲಿ, ಆ ಸುಮೇರಿಯನ್ ಇದ್ದಂಥ ಕಾಲದಲ್ಲೂ ಕನ್ನಡ ಭಾಷೆ ಇದ್ದಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ಅದನ್ನು ಯಾರೂ ಇಲ್ಲ ಅಂತ ಅಲ್ಗಳೆಯೋಕ್ಕೂ ಆಗೋದಿಲ್ಲ, ಇದೆ ಅಂತ ವಾದ ಮಾಡೋಕ್ಕೂ ಆಗೋದಿಲ್ಲ. ಅದೇ ರೀತಿ ತಮಿಳು ಕೂಡ ಇದ್ದಿರ್ಬೋದು, ತೆಲುಗು ಕೂಡ ಇದ್ದಿರ್ಬೋದು. ಅದನ್ನು ಯಾರೂ ವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಭಾಷೆಗಳಿಗೆ ಬರವಣಿಗೆ ಇತಿಹಾಸವನ್ನು ಬಿಟ್ಟು ಮಾತಿನ ಇತಿಹಾಸ ಭಾಳಷ್ಟು ದೊಡ್ಡದಿರ್ಬೋದು. ಈ ಮಾತಿನ ಇತಿಹಾಸ ಅಷ್ಟು ದೊಡ್ಡದಿರಬೇಕಾದ್ರೆ ಬರವಣಿಗೆಯಲ್ಲಿ ಸಿಕ್ಕಿರುವ ಏಜ್ಗಳನ್ನು ಲೆಕ್ಕ ಇಟ್ಕೊಂಡು ಇದರಿಂದ ಅದು ಹುಟ್ಟಿತು ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಬರವಣಿಗೆಗೆ ಬಂದಿರೋದು ಆ ಕಾಲಕ್ಕೆ ಆ ರಾಜರುಗಳು, ಯಾವ ರಾಜರುಗಳು ಪ್ರಾಬಲ್ಯ ಜಾಸ್ತಿ ಇತ್ತೋ ಅವರಿಂದ ಬರವಣಿಗೆಯಲ್ಲಿ ಅವು ಮುಂದೆ ಬಂದ್ಬಿಟ್ಟಿರ್ತವೆ ಅಷ್ಟೆ. ಸೊ ಈ ಥರದ ವಿಚಾರಗಳಲ್ಲಿ ಭಾಷೆಯೇ ನಮ್ಮನ್ನು ಈ ಥರದೊಂದು ಇದರಿಂದ ಬೆಸ್ತಿರೋದ್ರಿಂದ, ಆ ಕಾಲಕ್ಕೆ ಭಾಷೆ ಇಷ್ಟೆಲ್ಲ ಮಾರ್ಪಾಟು ಮಾಡ್ತಿರೋದ್ರಿಂದ ನಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ಅವತ್ತೇನಾದರೂ ಈ ಕಲ್ಪಿತಗಳನ್ನೆಲ್ಲ ಮಾತಾಡುವಂಥ ಶಕ್ತಿ ನಮಗಿರಲಿಲ್ಲ ಅಂತಿದ್ರೆ ನಮ್ಮ ಇಡೀ ಜನಾಂಗವೇ ಆ ನಶಿಸಿ ಹೋದ ಗುಂಪುಗಳಲ್ಲಿ ಸೇರ್ಕೊಂಡ್ಬಿಡ್ತಿದ್ದು. ಆದರೆ ನಾವು ಕೂಡ ತಿಳುವಳಿಕೆಯುಳ್ಳ ಮನುಷ್ಯರಾಗೋದಕ್ಕೆ ನಮ್ಮ ಭಾಷೆಯ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದಿದೆ ನೋಡಿ ಇವತ್ತು ಉಳ್ಕೊಳ್ಳೋದಕ್ಕೋಸ್ಕರ. ಇದರ ಜೊತೆಗೆ ಈ ಕಲ್ಪಿತಗಳನ್ನು ನಾವು ಬದಲಾಯಿಸ್ಕೊಳ್ತಾ ಬರ್ತಾ ಇದ್ದೇವೆ. ಈಗ ನಾವು ಇಷ್ಟು ತಿಳುವಳಿಕೆ ಹೆಚ್ಚಿಸ್ಕೊಳ್ತಾ ಬಂದಿರುವಂತಹ ನಾವುಗಳು ದೇಶವನ್ನು ಕಟ್ಟಿಕೊಂಡು, ರಾಜ್ಯವನ್ನು ಕಟ್ಟಿಕೊಂಡು, ಪ್ರಪಂಚದೆಲ್ಲೆಡೆಗೆ ಗ್ಲೋಬಲ್ ಹ್ಯೂಮನ್ ಬೀಯಿಂಗ್ ಆಗ್ತಿರೋಂಥ ಸಂದರ್ಭದಲ್ಲಿ ಕೆಲವು ಕಲ್ಪಿತಗಳನ್ನು, ಕೆಲವು ಮೂಢಾಚರಣೆಗಳನ್ನು, ಕಂದಾಚರಣೆಗಳನ್ನು ಅಥವಾ ವ್ಯಕ್ತಿ ಪೂಜೆಗಳನ್ನು ತಿಳುವಳಿಕೆ ಬಂದ ಮೇಲಾದರೂ ಕಮ್ಮಿ ಮಾಡಬೇಕು. ಆಗಲಾದರೂ ಈ ಥರದ RCBಯ ಒಂದು ಇನ್ಸಿಡೆಂಟ್ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ದೇವರ ಕ್ಷೇತ್ರದಲ್ಲಿ ಹೋದಾಗ ನಡೆಯುವಂಥ ಇನ್ಸಿಡೆಂಟ್ಗಳಿರ್ಬೋದು, ಅಥವಾ ಯಾವುದೋ ಒಂದು ಕಾನ್ಸರ್ಟ್ಗಳಲ್ಲಿ ಹೋದಾಗ ನಡೆಯುವಂಥ ಇನ್ಸಿಡೆಂಟ್ಗಳಿರ್ಬೋದು. ಇದೆಲ್ಲವೂ ಕೂಡ ನಮ್ಮ ಈ ಕಲ್ಪನೆಗಳಲ್ಲಿ ಯಾರನ್ನೋ ಒಬ್ಬರನ್ನ ಮೆರೆಸೋದಕ್ಕೆ ಅಥವಾ ಯಾವುದೋ ಒಂದು ಸಂಸ್ಥೆಯನ್ನು ಮೆರೆಸೋದಕ್ಕೆ ಹೋಗಿ ನಮಗೆ ನಾವೇ ತಂದ್ಕೊಳ್ಳೋಂತಹ ಡೇಂಜರು. ಅದರಿಂದ ಇಂಥ ಸಂದರ್ಭಗಳಲ್ಲಿ ನಮಗೆ ಸ್ವಲ್ಪ ಎಚ್ಚರ ಇರಬೇಕು. ಕಲ್ಪಿತಗಳು ನಮ್ಮನ್ನು ಕೂಡಿಸಿಟ್ಟಿವೆ, ನಮಗೆ ಆ ಕಲ್ಪಿತಗಳು ಬೇಕು. ಆದರೆ ಭಾಷೆ ನಮ್ಮನ್ನು ಕೆಲವು ಕಲ್ಪಿತಗಳು ಮೂಢನಂಬಿಕೆ ಅಂತ ಅನ್ನೋದನ್ನು ಕೂಡ ಕಮ್ಯುನಿಕೇಟ್ ಮಾಡುವಂಥ ಶಕ್ತಿಯನ್ನು ಕೊಟ್ಟು ಹಲವಾರು ಮೂಢನಂಬಿಕೆಗಳಿಂದ ನಾವು ಹೊರಗಡೆ ಬಂದಿದ್ದೀವಿ. ಅದೇ ಭಾಷೆ ನಮಗಿವತ್ತು ದೇಶ, ಭಾಷೆ, ರಾಜ್ಯ, ಊರು, ವ್ಯವಸ್ಥೆ, ರಾಜಕಾರಣ ಈ ಥರದ ಕಲ್ಪಿತಗಳು ನಾವು ಒಟ್ಟಾಗಿರೋದಕ್ಕೆ ಬೇಕು ಅನ್ನೋದನ್ನು ಹೇಳ್ಕೊಡುವ ಶಕ್ತಿಯನ್ನು ಕೊಟ್ಟಿದೆ ಮತ್ತು ಅದನ್ನು ಹೇಳ್ಕೊಟ್ಟಿದೆ ಕೂಡ. ಅದು ನಮ್ಗೆ ರಿಯಲೈಸ್ ಮಾಡಿದೆ ಕೂಡ. ಈ ವ್ಯವಸ್ಥೆಗಳು, ಈ ಥರದ ಕಲ್ಪಿತಗಳು ನಮ್ಗೆ ಬೇಕು. ಆದರೆ ಇದನ್ನು ಬಿಟ್ಟು ವ್ಯಕ್ತಿ ಪೂಜೆ, ಒಂದು ಸಂಸ್ಥೆಯ ಪೂಜೆ,
ಅಥವಾ ಅವಶ್ಯಕತೆ ಇಲ್ಲದೆ ಮೆರೆಸಿ ಅದಕ್ಕೆ ನಮಗೆ ನಾವೇ ಬಲಿಯಾಗುವಂಥದ್ದು, ಈ ಥರದ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೇಕು ಅನ್ನೋ ವಿಚಾರವನ್ನು ನಮ್ಮ ತಲೆಯಲ್ಲಿ ಸೇರಿಸುವಂತಹ ಕೆಲಸವನ್ನು ಕೂಡ ಭಾಷೆಯೇ ಮಾಡುತ್ತೆ, ಭಾಷೆಯೇ ಮಾಡ್ತಿದೆ. ಇವಾಗ ನನ್ನ ಬಾಯಿ ಮುಖಾಂತರ ಇಲ್ಲಿ ಮಾಡ್ತಿದೆ, ಅದೇ ರೀತಿ ಹಲವಾರು ನೀವೇ ಮಾತಾಡ್ಕೊಂಡಿದ್ದಾಗಲೂ ಇದು ಹೊರಗಡೆ ಬಂದಿರುತ್ತೆ ಈ ಥರದ ಯೋಚನೆಗಳು. ಸೊ ಈ ಥರದ ರಿಯಲೈಸೇಷನ್ಸ್ಗಳು ಬಂದಾಗ ನಾವು ಮುಂದಿನ ಬಾರಿ ಈ ಥರ ಮೆರೆಸುವಂತಹ ಕೆಲಸಗಳು, ಅನಾವಶ್ಯಕವಾಗಿ ಮೆರೆಸುವಂತಹ ಕೆಲಸಗಳನ್ನು ಎಚ್ಚರದಿಂದ ನೋಡಿ ನಾವು ಅದರಿಂದ ಆಗುವ ತೊಂದರೆಗಳನ್ನು ಅನಲೈಸ್ ಮಾಡಿ ಅದರಿಂದ ಹೊರಗಡೆ ಬರಬೇಕು. ಆಗಲೇ ಈ ಮನುಷ್ಯ, ಮತಿಯುಳ್ಳ ಮನುಷ್ಯ ನಿಜವಾಗಲೂ ಮತಿಯುಳ್ಳ ಮನುಷ್ಯನಾಗಿ ಮುಂದೆ ವಿಕಾಸ ಆಗಿ ಇವತ್ತೇನು ವಿನಾಶದ ಅಂಚಿಗೆ ಹೋಗೋ ಥರ ನಾವು ನಮ್ಮ ಇಡೀ ಪರಿಸರವನ್ನು ಮಾರ್ಪಾಟು ಮಾಡಿದ್ದೀವಿ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಯಾಕಂದರೆ ಈ ನಿಜವಾಗಲೂ ನಮಗೆ ಸಹಾಯ ಮಾಡಬೇಕಾಗಿರುವಂಥ ವ್ಯವಸ್ಥೆಯ ಕಲ್ಪಿತಗಳಲ್ಲಿ ಈ ಮೆರೆಸುವ ವಿಚಾರಗಳನ್ನು ಕಲ್ಪಿತಗಳನ್ನು ಹೊರಗಡೆ ತೆಗೆದಿಟ್ಟರೆ ನಾವು ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಾ ಹೋಗ್ತೀವಿ. ಆ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಾ ಹೋದರೆ ಇಡೀ ಪರಿಸರವನ್ನೇ ಸರಿಪಡಿಸ್ಕೊಳ್ತಾ ಹೋಗ್ತೀವಿ. ಇವತ್ತಿನ ಎಪಿಸೋಡು ಸ್ವಲ್ಪ ದೊಡ್ಡದಾಯಿತು ಅನಿಸುತ್ತೆ. ಇದೊಂದು ಮನುಷ್ಯನ ವಿಕಾಸದ ಇತಿಹಾಸದ ಜೊತೆಗೆ ಈ ಎಲ್ಲ ವಿಚಾರಗಳು ಯಾವ ರೀತಿ ಕನೆಕ್ಟ್ ಆಗಿದೆ ಮತ್ತು ನಾವು ಗುಂಪಾಗಿ ಇಷ್ಟು ದೊಡ್ಡ ಗುಂಪಿನಲ್ಲಿ ಬದುಕೋದಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ವಿವರಣೆ ಕೊಡಬೇಕಾದ್ರೆ ನಾನು ತುಂಬ ಎಲಾಬ್ರೇಟ್ ಆಗಿ ಇದನ್ನು ಹೇಳಬೇಕಾಯಿತು. ಅದ್ರ ಜೊತೆಗೆ ನನಗೆ ಸರಿಯಾಗಿ ಒಂದು ಪಾಡ್ಕ್ಯಾಸ್ಟ್ ಮಾಡುವ ಜಾಗ ಇಲ್ಲದೇ ಇರೋ ಕಾರಣದಿಂದ ಹೊರಗಡೆಯೇ ಮಾಡಬೇಕಾಗಿರೋದ್ರಿಂದ ಆ ವ್ಯವಸ್ಥೆ ಬರೋವರೆಗೂ ಸ್ವಲ್ಪ ಈ ಹೊರಗಿನ ಸದ್ದುಗಳು ಕೂಡ ನಿಮಗೆ ಕೇಳಿಸಿರ್ಬೋದು. ಆದರೆ ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಂಥದ್ದೇ ಮತ್ತಷ್ಟು ಅರಿಮೆಗಣ್ಣಿನ ಒಳನೋಟಗಳನ್ನು, ಅರಿಮೆಗಣ್ಣಿನ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಈ ಥರದ ವಿಡಿಯೋಗಳು ನಿಮಗೆ ಹಿಡಿಸದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ತಿಳಿದವರಲ್ಲಿ ಇದನ್ನೆಲ್ಲ ಹಂಚಿಕೊಂಡು ಅವ್ರಿಗೂ ಕೂಡ ಈ ವಿಚಾರ ಮುಟ್ಟೋ ರೀತಿ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂಥದೇ ಇನ್ನೊಂದು ಅರಿಮೆಯ ವಿಷಯವನ್ನು ತಗೊಂಡು ಬರ್ತೀನಿ ನಿಮ್ಮ ಮುಂದೆ. ಅಲ್ಲಿವರೆಗೂ ನಮಸ್ಕಾರ.